ಆಗ ಐಷಾರಾಮಿ ಲೈಫ್ ಸ್ಟೈಲು ಹೈಫೈ ಲೆವೆಲ್ಲು. ಈಗ ತಪ್ಪಿಲ್ವಾ ರೇವಣ್ಣ ಸನ್ಗೆ ಆ ಪಾರ್ಟಿ ಟ್ರಬಲ್ಲು? ಹಾಸನ ಸಂಸದನಿಗೆ ಕಾದಿದ್ಯಾ SIT ಗುನ್ನ? ಇದೇ ಇವತ್ತಿನ ಬರ್ನಿಂಗ್ ಸ್ಟೋರಿ. ಕಾದೈತೆ ಮಾರಿ ಹಬ್ಬ. ನಾನು ರಂಜಿತ್ ಶಿರಿಯಾರ್. ಅಂತೂ 34 ದಿನಗಳ ಕಾಲ ಜರ್ಮನಿ ವಾಸ್ತವ್ಯ ಬಳಿಕ ಬೆಂಗಳೂರಿಗೆ ವಾಪಸ್ ಬಂದ ಸಂಸದ, ಅಶ್ಲೀಲ ವಿಡಿಯೋ ಸೂತ್ರಧಾರ ಎನ್ನಲಾಗ್ತಿರೋ ಪ್ರಜ್ವಲ್ ರೇವಣ್ಣ SIT ಅಂಗಳದಲ್ಲೇ ರಾತ್ರಿ ಕಳೆದಾಗಿದೆ. ಇದೀಗ ಇವರನ್ನ 6 ದಿನ ಕಾಲ SIT ಕಸ್ಟಡಿಗೆ ಕೊಟ್ಟಿರೋ ಕಾರಣ ಇನ್ನು ಗ್ಯಾರಂಟಿ ಪ್ರಜ್ವಲ್ ರೇವಣ್ಣ ಡ್ರಿಲ್. ಹಾಗಾದರೆ ಈ 6 ದಿನ ಕಾಲ SIT ಏನೆಲ್ಲ ಮಾಡಲಿದೆ ಗೊತ್ತಾ? ತನಿಖೆ ಯಾವೆಲ್ಲ ರೀತಿ ಇರಲಿದೆ? ಇದೇ ಈಗಿನ ಇಂಟ್ರೆಸ್ಟಿಂಗ್ ಅನ್ನಿಸೋದು. ಒಂದು ಕಾಲದಲ್ಲಿ ವಿಲಾಸಿ ಐಷಾರಾಮಿ ಲೈಫ್. ಈಗ 6 ದಿನ ಪ್ರಜ್ವಲ್ ರೇವಣ್ಣಗೆ SIT ಡ್ರಿಲ್. ಕಸ್ಟಡಿಯಲ್ಲಿ ಹೇಗಿರಲಿದೆ ಪ್ರಜ್ವಲ್ ಡೇ ಔಟ್? ಒಂದು ಕಾಲದಲ್ಲಿ ಮಾಜಿ ಪ್ರಧಾನಿ HD ದೇವೇಗೌಡರ ಮೊಮ್ಮಗ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅಂದ್ರೆ ಅವರ ಖದ್ರೆಯೇ ಬೇರೆ. ಠಾಕು ಠೀಕು ಲೈಫು, ಐರನ್ ಡ್ರೆಸ್ಸು, ಕೂಲಿಂಗ್ ಗ್ಲಾಸು, ಹೈ ಎಂಡ್ ವೆಹಿಕಲ್. ಓಹೋಹೋ, ಎಲ್ಲ ಹೋದ್ರೂ ಅಣ್ಣಂಗೆ ಜೈ ಜೈ, ಸೂಪರ್ ಬಿಲ್ಡಪ್. ಈಗ ಅದೇ ಪ್ರಜ್ವಲ್ ರೇವಣ್ಣ ಇಂಟರ್ನ್ಯಾಷನಲ್ ಫಿಗರ್. ತಾತಂಥರ ಸಾಧನೆಯಿಂದಲ್ಲ, ಬದಲಾಗಿ ಪೆನ್ ಡ್ರೈವ್ ಪುರಾಣದಿಂದಾಗಿ 35 ದಿನಗಳ ಕಾಲ ಅಜ್ಞಾತವಾಸ ಬಳಿಕ ಮೇ 30ರ ಮಧ್ಯರಾತ್ರಿ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಬಂದಿಳಿದ ಪ್ರಜ್ವಲ್ ರೇವಣ್ಣಗೆ ಆತುಕೊಂಡಿದ್ದು ಸಂಕಷ್ಟಗಳ ಸರಮಾಲೆ. ನಡಿ, ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಹೌದು, ರಾತ್ರಿ ಬೆಂಗಳೂರಿಗೆ ಬಂದಿಳಿದ ಕೂಡಲೇ ವಿಮಾನ ನಿಲ್ದಾಣದಲ್ಲಿ ಅಲ್ಲಿನ ಬ್ಯೂರೋ ಅಧಿಕಾರಿಗಳ ಕೈಗೆ ಸಿಕ್ಕ ಪ್ರಜ್ವಲ್ ಆಮೇಲೆ ಹಸ್ತಾಂತರವಾಗಿದ್ದು ಇವರನ್ನ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾದು ಕೂತಿದ್ದ SIT ಅಧಿಕಾರಿಗಳ ವಶಕ್ಕೆ. ಅಲ್ಲಿಂದಲೇ ನೋಡಿ ಪ್ರಜ್ವಲ್ಗೆ ಶುರು ಯಮಗಂಡ ಕಾಲ. ಯಾವಾಗ ಜರ್ಮನಿಯ ಮ್ಯೂನಿಚ್ನಿಂದ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಪ್ರಜ್ವಲ್ ಬಂದಿಳಿದ್ರು ಆಗಿನಿಂದಲೇ ಪ್ರಜ್ವಲ್ಗೆ ಸಂಕಷ್ಟ. ವಶಕ್ಕೆ ಪಡೆದ SIT ತಂಡ ಇಲ್ಲಿ ಆರಂಭದಲ್ಲೇ ತಾನೇನು ಮಾಡಲಿದ್ದೇನೆ ಅನ್ನೋದಕ್ಕೆ ಬಿಟ್ಟಿದ್ದು ಟೀಸರ್. ಅಂದ್ರೆ ಇಲ್ಲಿ ಪ್ರಜ್ವಲ್ರನ್ನ ವಶಕ್ಕೆ ಪಡೆದಿದ್ದು SITಯಲ್ಲಿನ ಮಹಿಳಾ ಪೊಲೀಸ್ ಪೇದೆಗಳು. ಜೀಪ್ನಲ್ಲಿ ಕೂಡ ಪ್ರಜ್ವಲ್ ಸುತ್ತಮುತ್ತ ಮಹಿಳಾ ಪೊಲೀಸ್ ಪೇದೆಗಳೇ, ಡ್ರೈವರ್ ಒಬ್ಬರನ್ನ ಬಿಟ್ಟು. ಇದಾದ ಮೇಲೆ SIT ಕಚೇರಿಗೆ ಕರೆತಂದ ಬಳಿಕವೂ ಕೊಟ್ಟಿದ್ದು ಸಾಮಾನ್ಯ ಕೊಠಡಿ, ಊಟ ಕೂಡ ಮಾಮೂಲಿ. ಇದು ಯಾವ ಮಟ್ಟಿಗೆ ಪ್ರಜ್ವಲ್ರನ್ನ ಕಂಗೆಡಿಸಿದೆ ಅಂದ್ರೆ ಕೋರ್ಟ್ನಲ್ಲಿ ಈ ಬಗ್ಗೆ ಕೋರ್ಟ್ ಗಮನಕ್ಕೆ ತಂದ ಪ್ರಜ್ವಲ್ ಪರ ವಕೀಲರು ಸೂಕ್ತ ವ್ಯವಸ್ಥೆಗೆ ಮನೆಯೂಟಕ್ಕೆ ಮನವಿ ಮಾಡಬೇಕಾಯಿತು. ಇದರ ಬೆನ್ನಲ್ಲೇ ಆತನನ್ನು ಕೋರ್ಟ್ಗೆ ಹಾಜರುಪಡಿಸಿರುವಂತಹ SIT ಅಧಿಕಾರಿಗಳು ಹೆಚ್ಚಿನ ವಿಚಾರಣೆಗೋಸ್ಕರ ಮತ್ತೆ ತಮ್ಮ ಕಸ್ಟಡಿ ಪಡ್ಕೊಂಡಿದ್ದಾರೆ. ಈಗ SIT ಅಧಿಕಾರಿಗಳ ಮುಂದೆ ಇರುವಂತಹ ಅತ್ಯಂತ ದೊಡ್ಡ ಸವಾಲು ಅಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ಕಡೆಯಿಂದ ತನಿಖೆಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳನ್ನು ಕೂಡ ಸಂಗ್ರಹ ಮಾಡುವಂಥದ್ದು. ಇನ್ನೊಂದೆಡೆ ಈಗಾಗಲೇ ಒಂದು ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣರ ವಿಚಾರಣೆಗೆ ಕೋರ್ಟ್ 6 ದಿನಗಳ ಕಾಲ SIT ಕಸ್ಟಡಿಗೆ ಕೊಟ್ಟಿದೆ. ಮುಂದಿನ ವಿಚಾರಣಾ ಹಂತದ ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದನ್ನ ನೋಡಿದ್ರೆ ಹೇಗಿರಲಿದೆ SIT ವಿಚಾರಣೆ? ಕಚೇರಿಯಲ್ಲಿ ವಿಚಾರಣೆ ಆರಂಭಿಸೋ SIT ಅಧಿಕಾರಿಗಳು ಸಂತ್ರಸ್ತೆಯರ ದೂರಿನಲ್ಲಿರೋ ಅಂಶಗಳ ಬಗ್ಗೆ ಇಂಟ್ರಾಗೇಟ್ ಮಾಡಲಿದ್ದಾರೆ. ಸಂತ್ರಸ್ತೆಯರ ಪರಿಚಯ ಹೇಗಾಯ್ತು ಅನ್ನೋದ್ರಿಂದ ಹಿಡಿದು ವಿಡಿಯೋಗಳ ಬಗ್ಗೆ ಪ್ರಶ್ನೆ ಮಾಡಬಹುದು. ಅದರಲ್ಲಿರೋದು ನೀವೇನಾ, ವಿಡಿಯೋ ರೆಕಾರ್ಡ್ ಮಾಡಿದ್ದು ಕೂಡ ನೀವೇನಾ ಅಂತ ಪ್ರಶ್ನೆಗಳನ್ನ ಪ್ರಜ್ವಲ್ ಮುಂದಿಡಬಹುದು. ವಿಡಿಯೋದಲ್ಲಿ ಇರುವಂತೆ ಸಂತ್ರಸ್ತೆಯರ ಜೊತೆ ದೈಹಿಕ ಸಂಪರ್ಕ ಆಗಿದೆಯಾ, ಹೀಗೆ ವಿವಿಧ ರೀತಿಯ ಕ್ವೆಶ್ಚನ್ಸ್ ಕೇಳಬಹುದು. ಹಾಗೆಯೇ ಸಂತ್ರಸ್ತೆಯರು ದೂರು ಕೊಡುವ ಬಗ್ಗೆ ಮೊದಲೇ ಮಾಹಿತಿ ಇತ್ತ, ಇದರಿಂದಾಗೆ ಮುನ್ನೆಚ್ಚರಿಕೆ ಎಂಬಂತೆ ಜರ್ಮನಿಗೆ ಹೋಗಿದ್ದ, ಅಲ್ಲಿ ಉಳಿದಿದ್ದೆಲ್ಲಿ, ಇಲ್ಲಿನ ಯಾರನ್ನಾದರೂ ಸಂಪರ್ಕಿಸಿದ್ದೀರಾ, ನೆರವು ಪಡೆದಿದ್ದೀರಾ, ಹೀಗೆ ಪ್ರಜ್ವಲ್ರನ್ನ ಡ್ರಿಲ್ ಮಾಡಬಹುದು.
ಇನ್ನೊಂದೆಡೆ ಪ್ರಜ್ವಲ್ರನ್ನ ವಶಕ್ಕೆ ಪಡೆದಿರೋ ಎಸ್ಐಟಿ ಶನಿವಾರ ಅಥವಾ ಭಾನುವಾರ ಸ್ಥಳ ಮಹಜರು ಮಾಡೋ ಸಾಧ್ಯತೆ ಇದೆ. ಲೈಂಗಿಕ ದೌರ್ಜನ್ಯ ನಡೆದಿದೆ ಎನ್ನಲಾದ ಸ್ಥಳ ಮಹಜರು ನಡೆಸಲಿದ್ದಾರೆ. ಇದರಂತೆ ಹೊಳೆನರಸೀಪುರ, ಫಾರ್ಮ್ ಹೌಸ್, ಹಾಸನ, ಬೆಂಗಳೂರು ಹೀಗೆ ವಿವಿಧೆಡೆ ಪ್ರಜ್ವಲ್ರನ್ನ ಕರೆದೊಯ್ದು ಅಲ್ಲಿ ಸ್ಥಳ ಮಹಜರು ನಡೆಸೋ ಸಾಧ್ಯತೆ ಇದೆ. ಈ ವೇಳೆ ಅಲ್ಲಿಂದ ಅಗತ್ಯವಿರೋ ಸಾಕ್ಷ್ಯಗಳನ್ನ, ವಸ್ತುಗಳನ್ನ ಸಂಗ್ರಹಿಸಲೂಬಹುದು. ಹಾಸನ ಜಿಲ್ಲೆಯಾದ್ಯಂತ ಹಂಚಿಕೆಯಾಗಿದೆ ಎನ್ನಲಾಗಿರುವಂತಹ ಪೆನ್ ಡ್ರೈವ್, ಇದರಲ್ಲಿರುವಂತಹ ವಿಡಿಯೋ ಪ್ರಜ್ವಲ್ ರೇವಣ್ಣಗೆ ಸೇರಿದ್ದು ಎನ್ನಲಾಗಿದೆ. ಆದರೆ ಈ ವಿಡಿಯೋ ಲೀಕ್ ಆಗಿದೆ ಹೇಗೆ? ಇದನ್ನು ಜಿಲ್ಲೆಯಾದ್ಯಂತ ವೈರಲ್ ಮಾಡಿದ್ಯಾರು? ಇದರ ಹಿಂದಿನ ಕಾಣದ ಕೈಗಳನ್ನು ಪತ್ತೆ ಹಚ್ಚಬೇಕಾಗಿದೆ. ಆದರೆ ಇದನ್ನು ಪತ್ತೆ ಹಚ್ಚೋಕ್ಕೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ಸಹಕಾರ ಬೇಕೇ ಬೇಕು. ಯಾಕಂದರೆ ಈ ವಿಡಿಯೋ ಲೀಕ್ ಆಗಿದ್ದು ಹೇಗೆ ಮತ್ತು ಈತನ ಮೊಬೈಲ್ನಲ್ಲಿದ್ದಂತಹ ವಿಡಿಯೋಗಳು ಮತ್ತೊಬ್ಬರ ಕೈಗೆ ಹೇಗೆ ಸಿಕ್ತು ಅನ್ನುವಂಥದ್ದಕ್ಕೆ ಪ್ರಜ್ವಲ್ ರೇವಣ್ಣನೇ ಉತ್ತರ ಕೊಡಬೇಕಾಗಿದೆ. ಲೈಂಗಿಕ ಕಿರುಕುಳ ಆರೋಪದಡಿ ಬಂಧನ ಹಿನ್ನೆಲೆ ಪುರುಷತ್ವ ಪರೀಕ್ಷೆ ಸೇರಿದಂತೆ ವಿವಿಧ ಪರೀಕ್ಷೆಗಳಿಗೆ ಪ್ರಜ್ವಲ್ರನ್ನ ಒಳಪಡಿಸಬಹುದು, ಸ್ಯಾಂಪಲ್ ಸಂಗ್ರಹಿಸಬಹುದು. ಇನ್ನು ಸದ್ಯ 6 ದಿನ ಎಸ್ಐಟಿ ವಶಕ್ಕೆ ಪಡೆದಿದ್ರು ಮುಂದೆ ಇನ್ನಷ್ಟು ಕಾಲಾವಧಿಗೆ ಕೋರ್ಟ್ ಬಳಿ ಎಸ್ಐಟಿ ಕೇಳಿಕೊಳ್ಳಬಹುದು. ಇದಕ್ಕೆ ಕೋರ್ಟ್ ಒಪ್ಪಲೂಬಹುದು ಅಥವಾ ಒಪ್ಪದೇ ಇರಬಹುದು. ಇದು ಹೇಗೇ ಇರಲಿ, ಇದು ಲೈಂಗಿಕ ದೌರ್ಜನ್ಯ ಕೇಸ್ ಆದ ಕಾರಣ 90 ದಿನಗಳ ಒಳಗೆ ತನಿಖೆ ಪೂರ್ಣಗೊಳಿಸಿ ಎಸ್ಐಟಿ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಬೇಕು. ಒಂದೊಮ್ಮೆ ತನಿಖೆ ಅಪೂರ್ಣವಾದರೆ ಕೋರ್ಟ್ ಬಳಿ ಆರೋಪ ಪಟ್ಟಿ ಸಲ್ಲಿಕೆಗೆ ಎಸ್ಐಟಿ ಇನ್ನಷ್ಟು ಕಾಲಾವಕಾಶ ಕೇಳಬಹುದು. ಕೋರ್ಟ್ ವಿವೇಚನೆಯಂತೆ ಅವಧಿ ವಿಸ್ತರಣೆಯಾಗಬಹುದು. ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣ ಅವ್ರನ್ನ 6 ದಿನಗಳ ಕಾಲ ಎಸ್ಐಟಿ ವಶಕ್ಕೆ ನೀಡಿ ಕೋರ್ಟ್ ಆದೇಶವನ್ನು ನೀಡಿರುವಂಥದ್ದು. ಆದರೆ ಈಗೊಂದು ಪ್ರಶ್ನೆ ಇದೆ. ಒಂದು ವೇಳೆ ಎಸ್ಐಟಿ ತನಿಖೆ ವೇಳೆ ಪ್ರಜ್ವಲ್ ರೇವಣ್ಣ ಸಹಕರಿಸದೇ ಇದ್ದಲ್ಲಿ ಮುಂದೇನಾಗ್ಬೋದು ಅನ್ನುವಂಥದ್ದು. ಬಹುಶಃ ಈ ಒಂದು ಪ್ರಶ್ನೆಗೆ ಎಸ್ಐಟಿ ಅಧಿಕಾರಿಗಳು ಕೋರ್ಟ್ನಲ್ಲೇ ಉತ್ತರ ಕೊಡ್ತಾರೆ. ಯಾವ ಥರ ಅಂದರೆ, ಇಷ್ಟು ದಿನಗಳ ತನಿಖೆ ವೇಳೆ ಪ್ರಜ್ವಲ್ ರೇವಣ್ಣ ತನಿಖೆಗೆ ಯಾವುದೇ ರೀತಿಯ ಸಹಕಾರವನ್ನು ಕೂಡ ನೀಡಿಲ್ಲ, ಹಾಗಾಗಿ ಹೆಚ್ಚಿನ ವಿಚಾರಣೆಗಾಗಿ ಮತ್ತೆ ತಮ್ಮ ಕಸ್ಟಡಿಗೆ ಕೊಡಬೇಕು ಅಂತ ಹೇಳಿ ಕೋರ್ಟಿಗೆ ಮನವಿ ಸಲ್ಲಿಸುವಂಥ ಸಾಧ್ಯತೆ ಕೂಡ ಇದೆ. ಇನ್ನೊಂದೆಡೆ ಪ್ರಜ್ವಲ್ ರೇವಣ್ಣಗೇನಿದೆ ಅವಕಾಶ ಅಂತ ಕೇಳಿದ್ರೆ, ಇತ್ತ ಎಸ್ಐಟಿ ವಿಚಾರಣೆಯಾಗಲಿ ಅಥವಾ ನಂತರ ನ್ಯಾಯಾಂಗ ಬಂಧನದಲ್ಲಿದ್ರೂ ಪ್ರಜ್ವಲ್ ತಮ್ಮ ಪಾಡಿಗೆ ತಾವು ಜಾಮೀನು ಅರ್ಜಿ ಸಲ್ಲಿಸಬಹುದು. ಕೆಳ ಕೋರ್ಟ್ನಲ್ಲಿ ತಿರಸ್ಕಾರ ಆದರೆ ಹೈಕೋರ್ಟ್, ಅಲ್ಲೂ ರಿಜೆಕ್ಟ್ ಆದರೆ ಸುಪ್ರೀಂ ಕೋರ್ಟ್ ಕದ ತಟ್ಟೋ ಅವಕಾಶ ಇವರಿಗಿದೆ. ಮತ್ತೊಂದೆಡೆ ಪ್ರಜ್ವಲ್ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರೂ ಇದು ಸಿಕ್ಕೇ ಬಿಡುತ್ತೆ ಅಂತೇನೂ ಇಲ್ಲ. ಯಾಕಂದ್ರೆ ಇಲ್ಲಿ ಪ್ರತಿ ಹೆಜ್ಜೆಗೂ ಅಡ್ಡಗಾಲು ಹಾಕಬಹುದು ಎಸ್ಐಟಿ. ಆರೋಪಿ ಪ್ರಭಾವಿ ಆಗಿರೋ ಕಾರಣ ಸಾಕ್ಷ್ಯನಾಶ ಸಂಭವ ಇದೆ. ದೂರುದಾರರಿಗೆ ಬೆದರಿಕೆಯೊಡ್ಡೋ ಆತಂಕ ಇದೆ ಅಂತ ಎಸ್ಐಟಿ ತೊಡರುಗಾಲು ಹಾಕಬಹುದು. ಯಾವುದಕ್ಕೂ ಕೋರ್ಟ್ ಅಂಗಳದಲ್ಲಿರಲಿದೆ ಪ್ರಜ್ವಲ್ ರೇವಣ್ಣ ಬೇಲ್ ಚೆಂಡು. ಎಸ್ಐಟಿ ತನಿಖೆಯಲ್ಲಿನ ಮತ್ತೊಂದು ಬಹುಮುಖ್ಯ ಅಂಶ ಅಂತ ಹೇಳಿದರೆ, ವಿಚಾರಣೆ ಸಂದರ್ಭದಲ್ಲಿ ಆರೋಪಿ ಸ್ಥಾನದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಸಂತ್ರಸ್ತೆಯರ ಜೊತೆಗೆ ಯಾವಾಗ ಪರಿಚಿತನಾಗಿದ್ದ, ಅದಾದ ನಂತರ ಯಾವಾಗ ಆತ್ಮೀಯತೆ ಬೆಳೀತು ಮತ್ತು ಈ ದೈಹಿಕ ಸಂಪರ್ಕದವರೆಗೆ ಬರೋದಕ್ಕೆ ಏನೆಲ್ಲ ಅಂಶಗಳು ಕಾರಣವಾಯಿತು ಅನ್ನುವಂಥದ್ದು. ಏನಕ್ಕೆ ಅಂದರೆ, ಇಲ್ಲಿ ಹಲವಾರು ಮಂದಿ ಸರ್ಕಾರಿ ಅಧಿಕಾರಿಗಳು ಕೂಡ ಇದ್ದಾರೆ ಅನ್ನುವಂಥದ್ದು ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು. ಇವರಿಗೆ ಪೋಸ್ಟಿಂಗ್ ಕೊಡಿಸುವಂಥದ್ದು ಅಥವಾ ಇನ್ಯಾವುದಾದ್ರು ಆಮಿಷವನ್ನು ಒಡ್ಡಿ ಅತ್ಯಾಚಾರವನ್ನು ಎಸಗಲಾಗಿತ್ತಾ ಅನ್ನುವಂಥ ಒಂದು ಅನುಮಾನ ಕೂಡ ತನಿಖಾಧಿಕಾರಿಗಳಿಗೆ ಉಂಟಾಗಿರುವಂಥದ್ದು. ಇನ್ನು ಪ್ರಜ್ವಲ್ ರೇವಣ್ಣ ತಾಯಿ ಭವಾನಿ ರೇವಣ್ಣ ನಿರೀಕ್ಷಣಾ ಜಾಮೀನು ಅರ್ಜಿಯೂ ಕೂಡ ತಿರಸ್ಕಾರ ಆಗಿರೋದ್ರಿಂದ ಎಸ್ಐಟಿ ಯಾವುದೇ ಕ್ಷಣದಲ್ಲೂ ಭವಾನಿ ಅವರನ್ನ ಬಂಧಿಸಬಹುದು. ಒಂದೊಮ್ಮೆ ಹಾಗಾದ್ರೆ ಅಮ್ಮ ಮಗ ಇಬ್ಬರೂ ಎಸ್ಐಟಿ ವಶದಲ್ಲಿದ್ದಂತೆ. ಹಾಗಾಗಿಯೇ ಇದೊಂದು ಅಪರೂಪದ ಕೇಸ್. ಪ್ರಜ್ವಲ್ ಮೇಲೆ ದಾಖಲಾಗಿರೋ ಲೈಂಗಿಕ ಕೇಸ್ಗಳ ಸಂಬಂಧ 6 ದಿನ ಕಾಲ ವಿಚಾರಣೆ ನಡೆಸಲಿದೆ ಎಸ್ಐಟಿ. ಇಲ್ಲಿ ಸ್ಥಳ ಮಹಜರು ಸೇರಿದಂತೆ ಪ್ರಮುಖ ಘಟ್ಟಗಳನ್ನು ಒಳಗೊಳ್ಳಲಿದೆ ಈ ವಿಚಾರಣೆ. ಇಲ್ಲಿ ಎಸ್ಐಟಿಗೆ ಪ್ರಜ್ವಲ್ ಸಹಕರಿಸ್ತಾರಾ, ಕೇಳಿದ ಪ್ರಶ್ನೆಗಳಿಗೆಲ್ಲ ಸೂಕ್ತ ಉತ್ತರ ಕೊಡ್ತಾರಾ ಅನ್ನೋ ಬಗ್ಗೆಯೇ ಈಗ ಎಲ್ಲರ ಕುತೂಹಲ. ಇದೇ ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ ಎನ್ಡಿಎಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.